गुलबर्गा डिस्ट्रिक्ट के लिए एक बहुत अहम खबर। जी हां, आपको बता दें कि ऑनरेबल मिनिस्टर ऑफ रूरल डेवलपमेंट एंड पंचायत राज इंफॉर्मेशन टेक्नोलॉजी श्री प्रियंक खरगे एमएलए इंचार्ज मिनिस्टर गुलबर्गा ने आज इनॉग्रेट किया है ITMS यानी कि इंटेलिजेंट ट्रैफिक मैनेजमेंट सिस्टम। अब ये आम बात में ये बता दूं कि ई चालन सिस्टम अब गुलबर्गा शहर में स्टार्ट हो चुका है सिटी पुलिस कमिश्नरेट ऑफिस में। जहाँ ITMS एक वेब एप्लीकेशन है जो इम्प्लीमेंट की गई है, यानी कि CCTV कैमरे के थ्रू गाड़ियों को स्कैन किया जाएगा अगर और आप पर ऑनलाइन चालान लगाया जा सकता है। यानी अगर कोई भी ट्रैफिक पुलिस के रूल्स को वायलेट करता है तो उसकी फोटो, लोकेशन, डेट, टाइम, ये सारी चीजें रिकॉर्ड हो जाती हैं और सीधे के सीधे आपको रूल्स और फाइन के हिसाब से आपको ये सारी चीजें आपके मोबाइल नंबर जो मेंशन किए गए हैं थ्रू वाहन या फिर सारथी एप्लीकेशन ये इंप्लीमेंट किया जाएगा। पब्लिक विजिट कर सकती है ITMS ई चालन सेंटर पुलिस डिपार्टमेंट में और अपनी फाइन भर सकती है ऑनलाइन। जैसे कि आप स्क्रीन पर देख सकते हैं कि पूरा का पूरा मैनेजमेंट जो ट्रैफिक पुलिस कर रही है बड़ा शानदार है और इस एप्लीकेशन को इनॉग्रेट किया MLA मैडम कनीज फातिमा साहबा ने, जहां पर मौजूद रहे श्री प्रियंक खरगे इंचार्ज मिनिस्टर गुलबर्गा, MLA साउथ कलबुर्गी आलम प्रो पाटिल, DCC प्रेसिडेंट MLC जगदेव कुतरदार, तिपन्ना कमकनूर, कुड़ा चेयरमैन मजहर आलम खान, उन सब के अलावा पुलिस कमिश्नर डॉक्टर शनप्पा SD, कनिका सिकरीवाल DCP और पुलिस ऑफिशियल्स यहाँ पर मौजूद रहे। ऑनरेबल मेयर भी यहाँ पर मौजूद रहे। This video is sponsored by Mahalakshmi Jewelers, Manur Multi-Speciality Hospital, KBN University, Imran Silk House, Bharat Chicken, Al-Sharia Group of Institutions, and by Moria Restaurant. ನಮ್ಮ ಕಲಬುರಗಿ ಪೊಲೀಸ್ ಆಯುಕ್ತರ ವಲಯದಲ್ಲಿ ನಾವು ಇಟ್ಟಿದ್ದೇವೆ. ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ನಮ್ಮ ಕಲಬುರಗಿನಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಾವು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಪ್ಪ ಅಂದರೆ ಯಾವುದೇ ರೀತಿಯಾದಂಥ ಟ್ರಾಫಿಕ್ ವೈಲೇಷನ್ಸ್ ಏನಾಗ್ತಾ ಇದೆ ಅದನ್ನು ನಾವು ನಿಯಂತ್ರಣ ತರಲಿಕ್ಕೆ ಒಂದು ಸರಳ ಹಾಗೂ ಸಬಲ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಈ ITMS ಈ ಚಲಾನ್ ಇದರಿಂದ ನಗರದಲ್ಲಿ ಎಲ್ಲೇ ಟ್ರಾಫಿಕ್ ವೈಲೇಷನ್ ಇರ್ಬೋದು, ಅದು ರಾಂಗ್ ಸೈಡ್ ಪಾರ್ಕಿಂಗ್ ಇರ್ಬೋದು, ಓವರ್ ಸ್ಪೀಡಿಂಗ್ ಇರ್ಬೋದು, ಈಗ ಬೈಕ್ ಮೇಲೆ ಟ್ರಿಪಲ್ ರೈಡಿಂಗ್ ಇರ್ಬೋದು ಅಥವಾ ಇಲ್ಲಿಗಲ್ ಪಾರ್ಕಿಂಗ್ ಇರ್ಬೋದು, ಇವೆಲ್ಲ ಏನು ಟ್ರಾಫಿಕ್ ವೈಲೇಷನ್ಸ್ ಇರುತ್ತೆ ಇದನ್ನು ಕೂಡಲೇ ನಮ್ಮ ಸಿಬ್ಬಂದಿಗಳು ಅಲ್ಲಿ ಹೋಗಿ ನಿಯಂತ್ರಣ ಮಾಡಲಿಕ್ಕಾಗಿಲ್ಲ ಅಂದ್ರೂ ಆ ಫೋಟೋವನ್ನು ತಗೊಂಡು ಅಥವಾ ಯಾರಾದರೂ ನಾಗರಿಕರನ್ನು ಕಳಿಸಿದ್ರು ಆ ಫೋಟೋದ ಮುಖಾಂತರ ಆ ನೇಚರ್ ಆಫ್ ವೈಲೇಷನ್ ಏನಿದೆ ಮತ್ತು ಆ ವಾಹನ ಚಾಲಕರ ಮಾಲೀಕರ ಮೇಲೆ ಇಮಿಡಿಯೇಟಾಗಿ ಅವ್ರ ಮೇಲೆ ಕೇಸ್ ಮಾಡುವಂಥ ಒಂದು ಸಿಸ್ಟಮನ್ನು ಜಾರಿಗೆ ತರ್ತಾ ಇದ್ದೀವಿ. ಇದು ಭಾಳಷ್ಟು ಕಡೆ ಬರೀ ಇದು ಬೆಂಗಳೂರಿಗೆ ಮತ್ತು ಬೇರೆ ಕಾರ್ಪೊರೇಷನಿಗೆ ಸೀಮಿತ ಇತ್ತು. ನನ್ನ ಪ್ರಕಾರ 2-3 ಕಾರ್ಪೊರೇಷನ್ಸ್ ಬಿಟ್ಟರೆ ಬೇರೆ ಕಡೆ ಇಲ್ಲ ಅನಿಸುತ್ತೆ. ಸೊ ನಮ್ಮ ಕಲಬುರಗಿನಲ್ಲಿ ಇವತ್ತು ನಾವೇನು ಈ ವೈಲೇಷನ್ಸನ್ನು ನಾವು ನಿಯಂತ್ರಣ ಮಾಡಬೇಕಂತ ಇದ್ದೀವಿ. ಇದು ಒಂದು ದೊಡ್ಡ ಹೆಜ್ಜೆ ಅಂತ ಭಾವಿಸ್ತಾ ಇದ್ದೀನಿ. ಆಟೋಮೇಷನ್ ಆಫ್ ಫೈನ್ ಅಂದರೆ ಈಗ ನಿಮಗೆ ಚಲಾನ್ ಬಂದ ತಕ್ಷಣ ಅದಕ್ಕೆ ನಿಮಗೆ ಒಂದು ಲಿಂಕು ಕೂಡ ಬರುತ್ತೆ. ಆ ಲಿಂಕನ್ನು ಒತ್ತಿಬಿಟ್ಟು ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಅಥವಾ ಆನ್ ದ ಸ್ಪಾಟ್ ನಿಮಗೆ ಅದು ಫೈನ್ ಹಾಕಿದರೆ ಪಾಯಿಂಟ್ ಆಫ್ ಸೇಲ್ಸ್ ಮಿಷಿನ್ ಅಂತ ಏನಿದೆ, ಪಾಸ್ ಮಿಷಿನ್ಸ್ ಅಂತ ಏನು ನಾವು ಹೇಳ್ತೀವಿ, ಅದರಲ್ಲಿ ಕೂಡ ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಥವಾ ಬೇರೆ ಯಾವುದಾದ್ರೂ Paytm ಅದ್ರ ಮುಖಾಂತರ ಕೂಡ ನೀವು ಇಮಿಡಿಯೇಟಾಗಿ ಫೈನ್ ಕಟ್ಬೋದು. ಸೊ ಪೇಮೆಂಟ್ ಪ್ರೊಸೆಸಿಂಗ್ ವಿಲ್ ಬಿ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಪೇಮೆಂಟ್ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟ್ಲಿ ಅಪ್ಡೇಟೆಡ್. ಈವನ್ ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ, 1000 ರೂಪಾಯಿ ಕಲೆಕ್ಟ್ ಮಾಡಿದಾರೆ ಅಂತ ಹೇಳ್ತಾರೆ, ಅದು ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ಗೊತ್ತಾಗೋದಿಲ್ಲ. ಸೊ ಆದ್ದರಿಂದ ಇದು ಟ್ರಾನ್ಸ್ಪರೆನ್ಸಿ ಕೂಡ ಆಗುತ್ತೆ. ಮತ್ತು ಟ್ರಾಫಿಕ್ ಮಾನಿಟರಿಂಗು ಇದನ್ನು ನಾವು ಈ ಇಂಟೆಲಿಜೆಂಟ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್ ಜೊತೆ ನಾವು ಜೋಡಣೆ ಮಾಡ್ತಿರೋದ್ರಿಂದ ಈ ಟ್ರಾಫಿಕ್ ವೈಲೇಷನ್ಸ್ ಝೋನ್ಗಳು ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದರೆ ಅಲ್ಲಿ ನಾವು ನಿಯಂತ್ರಣ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕೂಡ ಆ ಒಂದು ನಿಟ್ಟಿನಲ್ಲಿ ಒಂದು ನೀಲಿ ನಕ್ಷೆ ಕೂಡ ಹಾಕಲಿಕ್ಕೆ ನಮಗೆ ಬರುತ್ತೆ. ಸೊ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಬಿಕಾಸ್ ವಿ ಹ್ಯಾವ್ ಪುಟ್ ಕ್ಲೋಸ್ ಟು ಅರೌಂಡ್ 113 CCTV ಕ್ಯಾಮ್ರಾಸ್ ಅಕ್ರಾಸ್ ದ ಸಿಟಿ. 113 CCTV ಕ್ಯಾಮ್ರಾಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಇವೆಲ್ಲ ಟ್ರಾಫಿಕ್ ಮಾನಿಟರಿಂಗ್ ಮಾಡ್ತಾ ಇರೋದ್ರಿಂದ
ಮುಂಬರುವ ದಿನಗಳಲ್ಲಿ ನಾವು ನಮ್ಮ ಟ್ರಾಫಿಕ್ ನಿಯಂತ್ರಣ ಮಾಡೋದು ಹೇಗೆ, ಬೆಟರ್ ಮೊಬಿಲಿಟಿ ಹೇಗೆ ಮಾಡ್ಬೋದು ಅಂತ ಕೂಡ ಒಂದು ಸ್ಟಡಿ ನಡೆಸ್ತಾ ಇದ್ದೀವಿ. ಈಗಾಗಲೇ ಅದು ಬರೋದು ಗೊತ್ತಾಗೋದಿಲ್ಲ, ಹೋಗೋದು ಗೊತ್ತಾಗೋದಿಲ್ಲ. ಆದರೂ ಕೂಡ ನಾವು ಕೊರಿಯರ್ ಕಂಪನೀಸಿಗಿರ್ಬೋದು, ಡೆಲಿವರಿ ಮಾಡೋರಿಗಿರ್ಬೋದು, ಇವರಿಗೆಲ್ಲರಿಗೂ ಕೂಡ ನಾವು ತಾಕೀತು ಮಾಡಿದ್ದೀವಿ. ಅನ್ನೋನ್ ಪಾರ್ಸಲ್ಸು, ಸಸ್ಪಿಷಿಯಸ್ ಪಾರ್ಸಲ್ಸ್ ಮೇಲೆ ನೀವು ನಿಗಾ ಇಡಬೇಕು. ನೀವೇನಾದರೂ ಗೊತ್ತಿದ್ದು ನೀವು ಮಾಡ್ತಾ ಇದ್ದರೆ ವಿ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅಂತ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಸೊ ಆಮೇಲೆ ಎಲ್ಲನೂ ಇಲ್ಲಿಂದಾನೇ ನಡೀತಾ ಇದೆ ಅಂತಲ್ಲ. ಕೆಲವು ಕೇಸ್ನಲ್ಲಿ ಹೈದರಾಬಾದಿಂದ ಬಂದಿದ್ದಾರೆ, ಕೆಲವು ಕೇಸೇ ಪಕ್ಕದ ಜಿಲ್ಲೆಯಿಂದ ಬಂದಿದ್ದಾರೆ. ನಿಮಗೆ ಗೊತ್ತಿದೆ, ಹಿಂದಿನ ಅವಧಿನಲ್ಲಿ ಬೆಳಗಾವಿ ಪೊಲೀಸರು ಬಂದು ಇಲ್ಲಿ ರೇಡ್ ಮಾಡಿದರು, ಬಾಂಬೆ ಪೊಲೀಸರು ಬಂದು ಇಲ್ಲಿ ರೇಡ್ ಮಾಡಿದರು. ಅವೆಲ್ಲ ಇಟ್ ಈಸ್ ಬೇರೆ ಜಿಲ್ಲೆ ಇರ್ಬೋದು, ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಕಾರ್ಯಾಚರಣೆ ನಡೆಸೋದು ದಟ್ ಈಸ್ ನಾಟ್ ಕರೆಕ್ಟ್. ಹಾಗಂದರೆ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದನೂ ಲೋಪಗಳು ಆಗ್ತಾ ಇದೆ ಅಂತ. ಸೊ ಹಿಂದಿನ ಸರ್ಕಾರದಲ್ಲಿ ಇವೆಲ್ಲ ನಡೆದಿದೆ. ಆದರೆ ಈಗ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ಳಿಕ್ಕೆ ಈಗ ಅಲ್ಲಂ ಪ್ರಭು ಅವರು, ಕನೀಸ್ ಫಾತಿಮಾ ಅವರು ಇರ್ಬೋದು, ನಮ್ಮ ಜಗದೇವ್ ಗುತ್ತೇದಾರ್ ಅವ್ರು ಇರ್ಬೋದು, ನಮ್ಮ ತಿಪ್ಪಣ್ಣಪ್ಪ ಕಮಕ್ನೂರವ್ರು ಇರ್ಬೋದು, ಮೇಯರ್ ಅವ್ರು ಇರ್ಬೋದು, ನಮ್ಮ GDA ಚೇರ್ಮನ್ ಅವ್ರು ಇರ್ಬೋದು, ಇವರೆಲ್ಲರೂ ಕೂಡ ಇದ್ರ ಬಗ್ಗೆ ಬದ್ಧರಾಗಿದ್ದೇವೆ. ಖಂಡಿತವಾಗೂ ನಮ್ಮ ಜಿಲ್ಲೆಯನ್ನು ಈ ಮಾದಕ ವಸ್ತುಗಳ ಮುಕ್ತ ಮಾಡಬೇಕು ಅನ್ನೋದು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ಆಗುತ್ತೆ. ಆ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al Sharia Group of Institutions, and by Moria Restaurant.